ಎನ್ನ. ಇದು ಡೇ 61 ಆಫ್ ಮೈ 75 ಡೇಸ್ ಸೆಲ್ಫ್ ಚಾಲೆಂಜ್ನ ಶುರು ಮಾಡಿದಾಗ ನನ್ನ ಡೇಸ್ ಆಲ್ಮೋಸ್ಟ್ ಒಂದೇ ಥರ ಇರುತ್ತೆ, ರೊಟೀನ್ ಒಂದೇ ಥರ ಇರುತ್ತೆ, ಈಸಿಯಾಗೆ ಅಕಂಪ್ಲಿಷ್ ಮಾಡ್ಕೋಬೋದು ಅಂತ ಅಂದ್ಕೊಂಡೆ. ಬಟ್ ಹೇಳ್ತಾರಲ್ಲ, ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್. ಲೈಫ್ ಅಲ್ಲಿ ತುಂಬಾ ಸರ್ಪ್ರೈಸಸ್ ಇರುತ್ತೆ, ತುಂಬಾ ಡೌನ್ಫಾಲ್ ಇರುತ್ತೆ, ಯಾವುದನ್ನು ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಹಾಗಂತ ಬಂದಿರೋದು ಏನೇ ಇದ್ರೂ ನಾವು ಅದನ್ನು ಪಾಸಿಟಿವ್ ಆಗಿ ತೊಗೊಂಡು ಅದರಿಂದ ಏನಾದರೂ ಕಲ್ತ್ಕೊಂಡು ಮುಂದೆ ಹೋಗ್ತಾ ಇರಬೇಕು. ಈ ಚಾಲೆಂಜಲ್ಲಿ ಇನ್ನು 15 ಡೇಸ್ ಮಾತ್ರನೇ ಉಳಿದಿದೆ. ಸೊ ಈ 15 ಡೇಸಲ್ಲಿ ಆದಷ್ಟು ನಾನು ಬದಲಾವಣೆಗಳು ಅಥವಾ ನನ್ನ ಗೋಲ್ ಏನಿತ್ತು ಅದ್ರ ಕಡೆ ಹೋಗೋದಕ್ಕೆ ಪ್ರಯತ್ನ ಪಡ್ತೀನಿ. ತಾತನ ಪುಣ್ಯತಿಥಿಗೆ ನಾವು ಇಡೀ ದಿನ ರಾತ್ರಿ ಎಲ್ಲ ಭಜನೆ ಮಾಡ್ತಾಯಿದ್ವಿ. ಆ್ಯಂಡ್ ಬೆಳಗ್ಗೆ ಅದೇನೇನು ಕಾರ್ಯಗಳಿತ್ತು, ಅದೇನೇನು ರಿಚುವಲ್ಸ್ ಇತ್ತು ಎಲ್ಲನೂ ಕಂಪ್ಲೀಟ್ ಮಾಡಿಕೊಂಡು ಫೈನಲಿ ವಾಪಸ್ ಮನೆಗೆ ಹೊರಟು ಬಂದೆ. ಆ್ಯಂಡ್ ಡಿನ್ನರ್ಗೆ ನಾನಿವತ್ತು ರವೆ ರೊಟ್ಟಿನ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಏನು ಪ್ರಿಪೇರ್ ಮಾಡೋದಕ್ಕೆ ಒಂದು ಸ್ವಲ್ಪನೂ ಎನರ್ಜಿ ಇರಲಿಲ್ಲ, ಬಿಕಾಸ್ ಇಡೀ ರಾತ್ರಿ ನಾನು ನಿದ್ದೆನೇ ಮಾಡಿರಲಿಲ್ಲ. ಸೊ ನಿದ್ದೆ ಒಂದು ಬೇಕಾಗಿತ್ತು. ಮನುಷ್ಯನಿಗೆ ನಿಜವಾಗ್ಲೂ ನಿದ್ದೆ ಇಲ್ಲ ಅಂತಂದರೆ ಏನನ್ನೂ ಸಾಧಿಸೋದಕ್ಕೆ ಆಗೋದಿಲ್ಲ. ಸೊ ಬಿಸಿ ಬಿಸಿ ರವೆ ರೊಟ್ಟಿ, ಅದ್ರ ಜೊತೆಗೆ ಮೊಸರನ್ನ ತೊಗೊಂಡಿದ್ದೀನಿ. ಈ ಮೊಸರಿಗೆ ನಾನು ಒಂದು ಸ್ವಲ್ಪ ಜೀರಿಗೆ ಪುಡಿ ಉಪ್ಪನ್ನು ಆ್ಯಡ್ ಮಾಡ್ತೀನಿ. ಟೇಸ್ಟ್ ನಿಜವಾಗ್ಲೂ ಚೆನ್ನಾಗಿರುತ್ತೆ. ಆ್ಯಂಡ್ ಸಣ್ಣ ಪುಟ್ಟ ಕೆಲಸಗಳಿತ್ತು, ಅದನ್ನೆಲ್ಲ ಮುಗಿಸ್ಕೊಂಡು ತುಂಬ ದಿನಗಳಾದಮೇಲೆ ನನ್ನ ಈ 75 ಡೇಸ್ ಚಾಲೆಂಜ್ ಬುಕ್ ಇದೆಯಲ್ಲ ಅದನ್ನು ತೆಗಿತಾ ಇದ್ದೀನಿ. ಒಂಥರ ಫೀಲಿಂಗ್ ಬ್ಯಾಕ್ ಲೈಕ್ ನಾರ್ಮಲ್ ಅಂತ ಅನಿಸ್ತಾ ಇತ್ತು. ಇನ್ನು ಬರೋ 15 ಡೇಸಲ್ಲಿ ಆದಷ್ಟು ನಾನು ಪಾಸಿಟಿವಿಟಿನ ಸ್ಪ್ರೆಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನೋಡ್ತಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ ಸಿಗೋಣ ಇನ್ನೊಂದು ಮಿನಿ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.